ನಮ್ಮ ದೇಶದಲ್ಲೇ ಓದಿದ್ರು ವಿದೇಶದಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಇದಕ್ಕೆ ಏಜೆಂಟ್ಗಳ ಲಿಂಕ್ ಕೂಡ ಇರುತ್ತೆ. ಹಾಗಾದ್ರೆ ಏಜೆಂಟ್ಗಳನ್ನ ನಂಬಿ ವಿದೇಶಕ್ಕೆ ಹೋದ್ರೆ ಎಲ್ಲವೂ ಕೂಡ ಸರಿಯಾಗಿರುತ್ತಾ ಅನ್ನುವಂತ ಪ್ರಶ್ನೆ. ಏಜೆಂಟ್ ನಂಬಿ ವಿದೇಶಕ್ಕೆ ಹೋಗುವವರು ಹುಷಾರಾಗಿರ್ಬೇಕು. ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಬೇಕು. ಉದ್ಯೋಗ ಅರಸಿ ವಿದೇಶಕ್ಕೆ ಹೋಗುವ ಮುನ್ನ ಎಚ್ಚರಿಕೆಯಿಂದಿರಬೇಕು. ವಿದೇಶದಲ್ಲಿ ತುತ್ತು ಅನ್ನಕ್ಕಾಗಿ ಕನ್ನಡಿಗ ಪರದಾಡುವ ಪರಿಸ್ಥಿತಿಯಲ್ಲಿದ್ದಾನೆ. ಏಜೆಂಟ್ ನಂಬಿ ತೆರಳಿದ್ದ ಯುವಕನಿಗೆ ದೋಖಾ ಮಾಡಿಬಿಟ್ಟಿದ್ದಾರೆ. ಅಬುಧಾಬಿಯಲ್ಲಿ ಬೀದರ್ ಯುವಕ ಪರದಾಡ್ತಿದ್ದಾರೆ. ಏಜೆಂಟಿಂದ ನನಗೆ ಮಹಾ ಮೋಸ ಆಗಿಬಿಟ್ಟಿದೆ ಅಂತ ಬಾಯ್ ಬಡ್ಕೋತಿದ್ದಾರೆ. ಯಾರು ಕೂಡ ಏಜೆಂಟನ್ನ ನಂಬಿ ವಿದೇಶಕ್ಕೆ ಬರಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ವಿಡಿಯೋ ಮಾಡಿ ಅಳಲನ್ನ ತೋಡ್ಕೊಳ್ತಿದ್ದಾರೆ. ದೌಲಪ್ಪ ಕೆಲಸ ಅಂದ್ರೆ ಯಾರಿಗಿಷ್ಟ ಇಲ್ಲ. ಅದರಲ್ಲೂ ಕೂಡ ಎಜುಕೇಶನ್ ಮುಗಿಸಿ ಮನೇಲಿ ಕೂತ್ಕೊಳ್ಳೋದಕ್ಕೆ ಇವತ್ತಿನ ಸಮುದಾಯ ನಿಜಕ್ಕೂ ಇಷ್ಟಪಡೋದಿಲ್ಲ. ಅದರಲ್ಲೂ ಕೂಡ ವಿದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಆ ಗೌರವ ಜಾಸ್ತಿ ಅನ್ನೋದು ಕೂಡ ಈ ಕಾಲದ ಕೆಲವೊಂದಷ್ಟು ಜನರೇಷನ್ ಅಲ್ಲಿರುವಂತ ಮೈಂಡ್ ಸೆಟ್ ಅದು. ಹಾಗಾಗಿ ಏಜೆಂಟ್ಗಳು ಕೂಡ ಸೋಷಿಯಲ್ ಮೀಡಿಯಾ ಸೇರಿದಂತೆ ಜಾಹೀರಾತುಗಳನ್ನ ಹಾಕೋದು, ನಾವೇ ವಿದೇಶಕ್ಕೆ ಕರ್ಕೊಂಡು ಹೋಗ್ತೀವಿ, ಒಂದಿಷ್ಟು ಹಣ ಕೊಟ್ರಾಯ್ತು, ಪಾಸ್ಪೋರ್ಟ್ ನಾವೇ ಮಾಡ್ಕೊಡ್ತೀವಿ, ಡಾಕ್ಯುಮೆಂಟ್ ಕೊಟ್ಬಿಡಿ ಅಂತೆಲ್ಲ ನಂಬಿಸಿರ್ತಾರೆ. ಅದನ್ನ ನಂಬಿ ದೋಖಾ ಆಗಿರೋದು. ಈಗ ಏಜೆಂಟನ್ನ ನಂಬಿ ಯುವಕನಿಗೆ ದೋಖಾ ಮಾಡಿರೋದು. ಅಬುಧಾಬಿಯಲ್ಲಿ ಬೀದರ್ ಯುವಕ ಪರದಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ. ಎಲ್ಲವೂ ಕೂಡ ಪ್ರಿಪೇರ್ ಮಾಡಿಕೊಂಡು ಇನ್ನೇನು ವಿದೇಶಕ್ಕೆ ಹೋಗಬೇಕಾಗಿತ್ತು, ಆದ್ರೆ ಅಲ್ಲಿಗೆ ಬರಲೇ ಇಲ್ಲ, ಯಾರು ಕೂಡ ಕೆಲಸವನ್ನ ಕೊಡ್ಲೇ ಇಲ್ಲ ಅಂತ ವಿದೇಶಕ್ಕೆ ದಯವಿಟ್ಟು ಬರಬೇಡಿ ಅಂತ ತಾವು ಹತ್ಕೊಂಡು ವಿಡಿಯೋ ಮಾಡಿದ್ದಾರೆ ದೌಲಪ್ಪ. ಏಪ್ರಿಲ್ 3ನೇ ತಾರೀಕು ಅಬುಧಾಬಿಗೆ ದೌಲಪ್ಪ ತೆರಳಿದ್ರು. ಅಲಗೋಡ ಗ್ರಾಮದ ದೌಲಪ್ಪ ವಿದೇಶಕ್ಕಂತ ತೆರಳಿದ್ರು. ಲಕ್ಷಾಂತರ ರೂಪಾಯಿ ನೀಡಿದ್ದಾರೆ. ಅಬುಧಾಬಿಗೂ ಕೂಡ ಹೋಗಿದ್ದಾರೆ. ಏಜೆಂಟ್ಗೂ ಕೂಡ 1 ಲಕ್ಷ ರೂಪಾಯಿ ನೀಡಿದ್ದಾರೆ ದೌಲಪ್ಪ. ಈಗ ಯುವಕ ತುತ್ತು ಅನ್ನಕ್ಕೂ ಕೂಡ ಪರದಾಡುವ ಪರಿಸ್ಥಿತಿ. ಪಾಸ್ಪೋರ್ಟ್ ಅನ್ನ ಕಸಿದುಕೊಂಡು ಸಂಬಳವೂ ನೀಡಿಲ್ಲ, ಜೊತೆಗೆ ಸಂಬಳ ಕೊಡದೇನೆ ಸತಾಯಿಸ್ತಿದೆ ವಿದೇಶಿ ಕಂಪನಿ. ಹಾಗಾಗಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ಕೊಳ್ಳೋ ಪರಿಸ್ಥಿತಿ ಆತನಿಗೆ ಎದುರಾಗಿದೆ. ಈಗ ನಾನು ಊರಿಗೆ ಹೋಗ್ತೀನಿ ಅಂದ್ರೆ ಮತ್ತು 1 ಲಕ್ಷ ಕೊಡಬೇಕು ಅಂತ ಕಂಪನಿಯವರು ಹೇಳ್ತಿದಾರಂತೆ. ನೋಡಿ ಹೇಗಿದೆ ಅಂತ ಕತೆ. ನಂಬಿ ಒಂದು ಊರು ಬಿಟ್ಟು ಊರಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ದೇಶ ಬಿಟ್ಟು ದೇಶ ಹೋಗಿ ಈ ರೀತಿ ಮಕ್ಕರಾಗಿರೋದು. ಇನ್ನು ನನಗೆ ಮೋಸ ಆಗಿದೆ, ಯಾರು ಕೂಡ ಏಜೆಂಟ್ ನಂಬಿ ಬರಬೇಡಿ ಅಂತ ಅದಕ್ಕೆ ಪೂರ್ವಾಪರ ಯೋಚನೆ ಮಾಡ್ಕೊಂಡು ಹೋಗಬೇಕು. ನಮಗೆ ಯಾರಾದರೂ ನಂಬಿಕಸ್ತರು ಇದ್ರೆ. ನೊಂದ ಯುವಕ ದೌಲಪ್ಪ ವಿಡಿಯೋ ಮಾಡಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಒಂದು ಕಡೆ ಪಾಸ್ಪೋರ್ಟ್ ಕಿತ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಸಂಬಳ ಕೊಡ್ತಿದಾರಾ? ಇಲ್ಲ, ಸಂಬಳ ಕೊಡೋದಿಲ್ಲ. ಕೊಡಬೇಕು ಅಂತಂದ್ರೆ 1 ಲಕ್ಷ ಕೊಡುವಂತ ಧಮಕಿ ಬೇರೆ ಹಾಕ್ತಿದ್ದಾರೆ. ಏಪ್ರಿಲ್ 3ನೇ ತಾರೀಕಿಗೆ ಹೋಗಿದ್ದಾರೆ. ಹತ್ರ 6-7 ತಿಂಗಳು ಮೇಲಾಗಿದೆ. ಈಗ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ಕೊಳ್ಳೋ ಪರಿಸ್ಥಿತಿ. ಇವೆಲ್ಲ ಯಾಕೆ ಬೇಕು ಅಂತ ಒಂದು ಊರಿಗೆ ಹೋಗೋಕ್ಕಿಂತ ಮುಂಚೆನೆ ನಮ್ಗೆ ಕರೆಕ್ಟಾಗಿ PG ಇದೆಯಾ ಅಥವಾ ರಿಲೇಟಿವ್ಸ್ ಹೌಸ್ ಇದೆಯಾ ಎಲ್ಲವನ್ನ ನಾವು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ಕೊಳ್ತೀವಿ. ಆದರೆ ದೇಶ ಬಿಟ್ಟು ದೇಶಕ್ಕೆ ಹೋಗಿ ಈ ರೀತಿ ಪರಿಸ್ಥಿತಿ ಬೇಕಾ ಅಂತ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನೋಡ್ಕೊಂಡು ಬನ್ನಿ. ಹೋಗ್ಬೇಡ್ರಿ, ಇಲ್ಲ ದುಬೈದಾಗ ಯಾವ್ದು ಕಂಟ್ರಿ ಮೇಲೆ ಮತ್ತು ನೀವು ಈ ಥರ ಮಾಡ್ದಂದ್ರೆ ನಿಮ್ಮ ಏಜೆಂಟು ದುಡ್ಡು ತಿಂತಾರ ಮತ್ತು ನಿಮಗೆ ಇಲ್ಲ ಅಲ್ಲೇ ಒಂದು ಹೇಳ್ತಾರೆ ದಂಧ್ಯ, ಮತ್ತು ಇಲ್ಲೇ ಒಂದು ದಂಧ್ಯ ಕೊಡ್ತಾರ. ಮತ್ತು ನೀವು ಫೋನ್ ಹಚ್ಚಂದ್ರೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತಾರ್ರಿ ಅವ್ರು. ಮತ್ತು ನಾವು ಈಗ ಇಲ್ಲಿ 6 ತಿಂಗಳು ಬಂದು ಕೆಲಸ ಮಾಡಿದೆವು. ಅವು 6 ತಿಂಗಳ ಮೇಲೆ ಕೆಲಸ ಕಂಪನಿಗಡೆ ಇಲ್ಲ. ಮತ್ತು ಕಂಪನಿ ಏನಂತಾರ, ನಮ್ಮ ಪಾಸ್ಪೋರ್ಟ್ ಕೊಡು ಅಂತಾರೆ. ನೀವು 6,000 ರೂಪಾಯಿ ಕೊಡ್ರಿ. ಕಂಪನಿ ಇಲ್ಲಿ ದುಬೈದ 6,000 ರೂಪಾಯಿ ಕೊಡ್ಬೇಕಾ, ನೀವು ಹೋಗ್ಬೇಕು ಊರಿಗೆ ಹಂಗಂತ ಹೇಳ್ತಾರ್ರಿ. ಮತ್ತು ಅವು ಏಜೆಂಟ್ರಿ ಮಾತು ಕೇಳಬೇಡ್ರಿ, ಫ್ರಾಡ್ ಮಾಡ್ತಾರೆ ಅವ್ರು. ನಾ ಒಂದು ಏಜೆಂಟ್ ಇದ್ದಾನೆ, ಅವನ ಉತ್ತಮ್ ಅಂತ. ಅವನ ಊರ ವಾಂಜರ್ಖೇಡ್ ಅಂತ, ಬಾಲ್ಕಿ ಹುಲ್ಸೂರ್ದ ಹತ್ರ ಅವ್ರ ಊರು ಬರುತ್ತೆ. ಅವ್ರ ಮಾತು ಕೇಳಬೇಡ್ರಿ. ಅವ್ರು ಫೇಕ್ ನಂಗೆ ಇದೇ ಮಾಡ್ಯಾರ ಅವ್ರು, ಅಲ್ಲ ಫ್ರಾಡ್ ಮಾಡ್ಯಾರ. ಮತ್ತು ನಾ ಅಂದ ಅಗ್ರಿಮೆಂಟ್ ಮೇಲೆ ಸೈಡ್ ಮಾಡೋದು ಅಂದಾನ. ಅವ್ನು ಏನಂತ, ಅಲ್ಲಿ ಏನು ದಂಧೆ ಇಲ್ಲ, ಬರೀ ಸೊಪ್ಪೆ ದಂಧೆ ಅದ. ಇಲ್ಲಿ ಕಂಪನಿಯಾಗ ದಂಧೆ ಅದ ಅಂತ ಕಳ್ಸ್ಬಿಟ್ರನ್ರಿ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತ, ಅವ್ನು ಫೋನ್ ಮಾಡ್ದ, ಅವ್ನು ಫೋನ್ ಸ್ವಿಚ್ ಆಫ್ ಬಿಟ್ಟನ. ಮತ್ತು